ಪೆನ್ ಡ್ರೈವ್ ಕೇಸ್ನಲ್ಲಿ ಸಚಿವ ಪರಮೇಶ್ವರ್ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಸಿಎಂಗೆ ಮಾಹಿತಿ ನೀಡಿ ವಾಪಸ್ ಆಗಿದ್ದಾರೆ ಗೃಹ ಸಚಿವರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ. ಹಾಗಾದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಗೃಹ ಸಚಿವ ಪರಮೇಶ್ವರ್ ಸೈಲೆಂಟ್ ಆದರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ತೆರಳಿದ್ದಾರೆ. ಸಿಎಂಗೆ ಮಾಹಿತಿ ನೀಡಿ ವಾಪಸ್ ಆಗಿದ್ದಾರೆ ಗೃಹ ಸಚಿವರು. ಪೆನ್ ಡ್ರೈವ್ ಕೇಸ್ನಲ್ಲಿ ಹಾಗಾದ್ರೆ ಸಚಿವ ಪರಮೇಶ್ವರ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೈಲೆಂಟ್ ಆದ್ರ ಪರಮೇಶ್ವರ್ ಪೆನ್ ಡ್ರೈವ್ ಪ್ರಕರಣದಲ್ಲಿ. ಮಾಧ್ಯಮಗಳಿಗೆ ಈ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮೌನಕ್ಕೆ ಶರಣಾಗಿದ್ದಾರೆ. ಪ್ರತಿ ಬಾರಿ ಕೂಡ ಪೆನ್ ಡ್ರೈವ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು, ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಪರಮೇಶ್ವರ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸೈಲೆಂಟ್ ಆದ್ರ ಹಾಗಾದ್ರೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ನೀಡಿ ವಾಪಸ್ ತೆರಳಿದ್ದಾರೆ ಗೃಹ ಸಚಿವರು. ಆದ್ರೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಗೃಹ ಸಚಿವರಿಂದ ಉತ್ತರ ಪಡೆಯೋದಕ್ಕೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆಯ ಹಿಂದೆ ಬಿಜೆಪಿ ಷಡ್ಯಂತ್ರ. ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಮುಗಿಸೋದಕ್ಕೆ ಬಿಜೆಪಿ ಪ್ರಭಾವಿ ನಾಯಕ ಮಾಡಿರುವಂತಹ ಪ್ಲಾನ್ ಇದು ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್. ಮುಗಿಸ್ಬೇಕು ಅಂತ ಬಿಜೆಪಿಯವರು ತಂತ್ರ ಎಣೆದು ಇದನ್ನ ಸೃಷ್ಟಿ ಮಾಡಿ ಹಂಚಿಕೆದಾರರ ಪಾತ್ರವನ್ನು ಮಾಡಿ ಶೂಟರ್ ಪ್ರಜ್ವಲ್ ರೇವಣ್ಣನೇ ಶೂಟ್ ಮಾಡಿದ್ದು. ಬಟ್ ಹಂಚಿಕೆದಾರರು ಬಿಜೆಪಿಯವರು. JDSನ ಮುಗಿಸೋದಕ್ಕೆ ಬಿಜೆಪಿಯ ಸ್ಟೈಲ್ ಇದು. ಹಳೆ ಮೈಸೂರಲ್ಲಿ ಅವ್ರಿಗೆ ಅಂಥ ಬೆಂಬಲ ಇಲ್ಲ. ಅವ್ರಿಗೆ ಜನತಾದಳವನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಅವ್ರನ್ನ ಮುಗಿಸಿ ಅವ್ರ ಕೇಡರ್ ಅಂದರೆ ಅವರ ಕಾರ್ಯಕರ್ತರು ಕಾಂಗ್ರೆಸ್ ಅವ್ರ ಮೇಲೆ ಕೋಪ ಬರಬೇಕು, ಬಿಜೆಪಿಗೆ ಶಿಫ್ಟ್ ಆಗಬೇಕು. ಇದೇ ಫಸ್ಟ್ ಸರಿ ಕುಮಾರಣ್ಣನ ಜೊತೆ ಸರ್ಕಾರ ಮಾಡಿ ಉತ್ತರ ಕರ್ನಾಟಕದಲ್ಲಿ JDSನ 7 ಹೆಸರು ಇಲ್ದಂಗೆ ಮಾಡಿದ್ದಾರೆ. ಮೊದಲು ಲಿಂಗಾಯತರು JDS ಜನತಾದಳದ ಜೊತೆ ಇದ್ದರು. ಅವ್ರ ಜೊತೆ ಅಧಿಕಾರ ಮಾಡಿದ್ಮೇಲೆ ಎಂಟೈರ್ ಲಿಂಗಾಯತ ಸಮುದಾಯವನ್ನು JDS ಇಂದ ಬಿಜೆಪಿ ಹೈಜಾಕ್ ಮಾಡಿದ್ರು. ಈಗ ಒಕ್ಕಲಿಗರನ್ನ ಹೈಜಾಕ್ ಮಾಡೋದಕ್ಕೆ ಮಾಡಿರುವಂಥ ಮಹಾ ದೊಡ್ಡ ಪ್ಲಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.